ಮೇ 1, 1776 ಜರ್ಮನಿಯ ಬವೇರಿಯಾ ಕಾಡಿನ ಮಧ್ಯದಲ್ಲಿ ಒಂದು ರಹಸ್ಯ ಮೀಟಿಂಗ್ ನಡೀತಾ ಇತ್ತು. ಅಲ್ಲಿ ಸೇರಿದ್ದ ಆ 5 ಜನ ಅಂದು ರಾತ್ರಿ ಒಂದು ದೊಡ್ಡ ನಿರ್ಧಾರ ತಗೋತಾರೆ. ಆ ನಿರ್ಧಾರ ಇಡೀ ಪ್ರಪಂಚದ ಭವಿಷ್ಯವನ್ನೇ ಬದಲಾಯಿಸಬೇಕಿತ್ತು. ಅವರ ಪ್ಲಾನ್ ತುಂಬಾ ಸಿಂಪಲ್ ಆಗಿತ್ತು. ನಾವೆಲ್ಲ ನೋಡ್ತಿರೋ ಈ ಸರ್ಕಾರ, ಈ ಸಮಾಜ, ಈ ದುಡ್ಡು, ಇದೆಲ್ಲದರ ಕಂಟ್ರೋಲ್ ಕೇವಲ ಅವರ ಕೈಗೆ ಬರಬೇಕು. ಯಾರಿಗೂ ಗೊತ್ತಾಗದ ಹಾಗೆ ಕತ್ತಲಿನಲ್ಲಿ ನಿಂತು ಇಡೀ ಪ್ರಪಂಚವನ್ನ ಆಳ್ಬೇಕು. ಇದು ಯಾವುದೋ ಹಾಲಿವುಡ್ ಸಿನಿಮಾದ ಕಥೆಯಲ್ಲ. 248 ವರ್ಷಗಳ ಹಿಂದೆ ಶುರುವಾದ ಒಂದು ರಿಯಲ್ ಇನ್ಸಿಡೆಂಟ್. ನೀವು ಅಂದುಕೊಂಡಿದ್ದೀರಾ ನೀವು ಸ್ವತಂತ್ರರು ಅಂತ, ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲ್ನಲ್ಲಿದೆ ಅಂತ. ಜರ್ಮನಿಯ ಒಂದು ಚಿಕ್ಕ ಊರು ಇಂಗೋಲ್ಸ್ಟಾಟ್. ಅಲ್ಲಿನ ಯೂನಿವರ್ಸಿಟಿಯಲ್ಲಿ ಲಾ ಕಲಿಸ್ತಾ ಒಬ್ಬ ಪ್ರೊಫೆಸರ್ ಇದ್ದ. ಅವನ ಹೆಸರು ಆಡಮ್ ವೈಶಾಫ್ಟ್. ವಯಸ್ಸು ಕೇವಲ 28. ಅವನು ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್. ಆದರೆ ಅವನ ತಲೆಯಲ್ಲಿ ಒಂದು ಅಪಾಯಕಾರಿ ಆಲೋಚನೆ ಇತ್ತು. ಆ ಕಾಲದಲ್ಲಿ ಪ್ರತಿಯೊಂದರ ಮೇಲೂ ಚರ್ಚ್ ಮತ್ತು ಅಲ್ಲಿನ ರಾಜರ ಕಂಟ್ರೋಲ್ ಇತ್ತು. ಜನರು ಏನು ಓದಬೇಕು, ಏನು ಮಾತಾಡಬೇಕು ಅನ್ನೋದನ್ನು ಕೂಡ ಅವರೇ ಡಿಸೈಡ್ ಮಾಡ್ತಾ ಇದ್ರು. ಆಡಮ್ಗೆ ಇದು ಇಷ್ಟ ಇರಲಿಲ್ಲ. ಅವನು ಒಂದು ನ್ಯೂ ವರ್ಲ್ಡ್ ಆರ್ಡರ್ ಅಂದ್ರೆ ಒಂದು ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡಬೇಕು ಅಂತ ಕನಸು ಕಂಡ. ಆ ಹೊಸ ಪ್ರಪಂಚದಲ್ಲಿ ರಾಜರಿಗಾಗಲಿ ಧರ್ಮಕ್ಕಾಗಲಿ ಜಾಗ ಇರಬಾರದು. ಕೇವಲ ಬುದ್ಧಿವಂತರು ಅಂದ್ರೆ ಅವನ ಪ್ರಕಾರ ಇನ್ಲೈಟ್ನೆಡ್ ಆದವರು ಮಾತ್ರ ಪ್ರಪಂಚವನ್ನ ಆಳಬೇಕು ಅಂತ ಡಿಸೈಡ್ ಮಾಡಿದ. ಆದರೆ ಇದನ್ನ ಓಪನ್ ಆಗಿ ಹೇಳಿದ್ರೆ ಮರುದಿನವೇ ಅವನ ತಲೆ ತೆಗೆಯೋದು ಗ್ಯಾರಂಟಿ. ಅದಕ್ಕೆ ಅವನು ಒಂದು ಸೀಕ್ರೆಟ್ ಪ್ಲಾನ್ ಮಾಡಿದ. ಯಾರಿಗೂ ಡೌಟ್ ಬರದ ಹಾಗೆ ತನ್ನ ಮೋಸ್ಟ್ ಟ್ರಸ್ಟೆಡ್ ಆದ 5 ಜನ ಸ್ಟೂಡೆಂಟ್ಸ್ನ ಸೇರಿಸಿ 1776ರಲ್ಲಿ ಒಂದು ರಹಸ್ಯ ಗುಂಪನ್ನ ಹುಟ್ಟುಹಾಕಿದ. ಆ ಗುಂಪಿನ ಹೆಸರೇ ಇಲ್ಯೂಮಿನಾಟಿ. ಲ್ಯಾಟಿನ್ ಭಾಷೆಯಲ್ಲಿ ಇದರ ಅರ್ಥ ಜ್ಞಾನ ಪಡೆದವರು. ಸ್ಟಾರ್ಟಿಂಗ್ ನಲ್ಲಿ ಇಲ್ಯೂಮಿನಾಟಿ ಕೇವಲ ಒಂದು 5 ಜನರ ಚಿಕ್ಕ ಗ್ರೂಪ್ ಆಗಿತ್ತು. ಅವರ ಸಿಂಬಲ್ ಓಲ್ ಆಫ್ ಮೈನೆರ್ವಾ ಅಂದ್ರೆ ಜ್ಞಾನದ ಗೂಬೆ. ಅವರ ರೂಲ್ಸ್ ಹೇಗಿತ್ತು ಅಂದ್ರೆ ಒಬ್ಬರಿಗೊಬ್ಬರು ತಮ್ಮ ನಿಜವಾದ ಹೆಸರು ಹೇಳಿಕೊಳ್ಳುವಂತಿಲ್ಲ. ಎಲ್ಲರಿಗೂ ಒಂದೊಂದು ಕೋಡ್ ನೇಮ್ ಇತ್ತು. ಸ್ವತಃ ಆಡಮ್ ವೈಶಾಫ್ಟ್ ತನ್ನ ಹೆಸರನ್ನ ಸ್ಪಾರ್ಟಕಸ್ ಅಂತ ಚೇಂಜ್ ಮಾಡಿಕೊಂಡ. ಕಮ್ಯುನಿಕೇಶನ್ ಎಲ್ಲವೂ ರಹಸ್ಯ ಭಾಷೆಯಲ್ಲಿ ಮಾತ್ರ ನಡೀತಾ ಇತ್ತು. ಆದರೆ ಕೇವಲ 5 ಜನ ಇಟ್ಟುಕೊಂಡು ಪ್ರಪಂಚ ಆಳೋಕೆ ಆಗುತ್ತಾ? ಖಂಡಿತ ಇಲ್ಲ. ಅವರಿಗೆ ಪವರ್ ಬೇಕಿತ್ತು, ಇನ್ಫ್ಲೂಯೆನ್ಸ್ ಬೇಕಿತ್ತು, ದುಡ್ಡು ಬೇಕಿತ್ತು. ಅದಕ್ಕಾಗಿ ಆಡಮ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ. ಆ ಟೈಮ್ನಲ್ಲಿ ಯುರೋಪ್ನಲ್ಲಿ ಆಲ್ರೆಡಿ ಒಂದು ದೊಡ್ಡ ಪವರ್ಫುಲ್ ಸೀಕ್ರೆಟ್ ಗ್ರೂಪ್ ಇತ್ತು. ಅದೇ ಪ್ರೀಮೇಸನ್ಸ್ ನಲ್ಲಿ ರಾಜರು, ಬ್ಯಾಂಕರ್ಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇದ್ರು. ಆಡಮ್ ತನ್ನ ಇಲ್ಯೂಮಿನಾಟಿ ಮೆಂಬರ್ಸ್ಗೆ ಒಂದು ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟ. ನೀವೆಲ್ಲರೂ ಪ್ರೀಮೇಸನ್ಸ್ನ ಗ್ರೂಪ್ ಸೇರಿಕೊಳ್ಳಿ, ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿ, ಅಲ್ಲಿರುವ ಪವರ್ಫುಲ್ ಜನರ ಮೈಂಡ್ ವಾಶ್ ಮಾಡಿ ನಮ್ಮ ಇಲ್ಯೂಮಿನಾಟಿಗೆ ಕರ್ಕೊಂಡು ಬನ್ನಿ. ಅವನ ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕ್ ಆಯ್ತು. ಪ್ರೀಮೇಸನ್ಸ್ನ ಒಳಗೆ ನುಗ್ಗಿದ ಇಲ್ಯೂಮಿನಾಟಿಗಳು ಅಲ್ಲಿನ ದೊಡ್ಡ ದೊಡ್ಡ ಲೀಡರ್ಸ್ನ ತಮ್ಮ ಕಡೆ ಸೆಳೆದುಕೊಂಡರು. ಕೇವಲ 5 ಜನರಿಂದ ಶುರುವಾದ ಈ ಗುಂಪು ನೋಡ್ತಾ 2000ಕ್ಕಿಂತ ಹೆಚ್ಚು ಮೆಂಬರ್ಸ್ನ ಸೇರಿಸಿಕೊಳ್ತು. ಜರ್ಮನಿ, ಫ್ರಾನ್ಸ್, ಇಟಲಿ ಹೀಗೆ ಯುರೋಪ್ನ ಮೂಲೆ ಮೂಲೆಗೂ ಇಲ್ಯೂಮಿನಾಟಿ ನೆಟ್ವರ್ಕ್ ಹರಡಿತ್ತು. ಇದರಲ್ಲಿ ಡ್ಯೂಕ್ಗಳು, ರಾಜಕೀಯ ನಾಯಕರು, ಪ್ರಿನ್ಸ್ಗಳು ಇದ್ರು. ಪ್ರಪಂಚದ ಪವರ್ ಸೆಂಟರ್ಗಳನ್ನೆಲ್ಲ ಅವರು ಸೈಲೆಂಟ್ ಆಗಿ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ರು. ಯಾರಿಗೂ ಒಂದು ಚೂರು ಡೌಟ್ ಬರದ ಹಾಗೆ ಎಲ್ಲವೂ ಅವರು ಅಂದುಕೊಂಡ ಹಾಗೆ ನಡೀತಾ ಇತ್ತು. ಆದರೆ 1784 ಒಂದು ದಿನ ರಾತ್ರಿ ತುಂಬಾ ಮಳೆ ಬರ್ತಾ ಇತ್ತು. ಜೊಹಾನ್ ಜಾಕೋಬ್ ಲ್ಯಾನ್ಸ್ ಅನ್ನೋ ಒಬ್ಬ ವ್ಯಕ್ತಿ ಕುದುರೆ ಮೇಲೆ ಹೋಗ್ತಾ ಇದ್ದ. ಅವನು ಇಲ್ಯೂಮಿನಾಟಿಯ ಒಬ್ಬ ಸೀಕ್ರೆಟ್ ಮೆಸೆಂಜರ್. ಸಡನ್ ಆಗಿ ಒಂದು ದೊಡ್ಡ ಸಿಡಿಲು ಅವನಿಗೆ ಬಡಿಯುತ್ತೆ. ಆ ವ್ಯಕ್ತಿ ಅಲ್ಲೇ ಸತ್ತು ಬೀಳ್ತಾನೆ. ಬವೇರಿಯಾ ಪೊಲೀಸರು ಅಲ್ಲಿಗೆ ಬಂದು ಅವನ ಡೆಡ್ ಬಾಡಿ ಚೆಕ್ ಮಾಡ್ತಾರೆ. ಅವನ ಕೋಟ್ನ ಜೇಬಿನಲ್ಲಿ ಕೆಲವು ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಆ ಲೆಟರ್ಸ್ ಓದಿದ ಪೊಲೀಸರಿಗೆ ಅಕ್ಷರಶಃ ನಡುಕ ಶುರುವಾಗುತ್ತೆ. ಇದರಲ್ಲಿ ಇಲ್ಯೂಮಿನಾಟಿಯ ಕಂಪ್ಲೀಟ್ ಮಾಸ್ಟರ್ ಪ್ಲಾನ್ ಇತ್ತು. ಸರ್ಕಾರದ ವಿರುದ್ಧ ಹೇಗೆ ದಂಗೆ ಏಳಬೇಕು, ಚರ್ಚ್ಗಳನ್ನ ಹೇಗೆ ನಾಶ ಮಾಡಬೇಕು, ರಾಜರನ್ನ ಹೇಗೆ ಪವರ್ನಿಂದ ಕೆಳಗೆ ಇಳಿಸಬೇಕು ಅನ್ನೋ ಡೀಟೇಲ್ಡ್ ಬ್ಲೂ ಪ್ರಿಂಟ್ ಅದರಲ್ಲಿತ್ತು. ಈ ವಿಷಯ ತಕ್ಷಣ ಬವೇರಿಯಾದ ರಾಜನಿಗೆ ಗೊತ್ತಾಗುತ್ತೆ. ಇಡೀ ದೇಶದಾದ್ಯಂತ ಸರ್ಚ್ ಆಪರೇಷನ್ ಆಗುತ್ತೆ.
ಇಲ್ಯೂಮಿನಾಟಿ ಮೆಂಬರ್ಸ್ನ ಮನೆಗಳ ಮೇಲೆ ರೇಡ್ ಮಾಡ್ತಾರೆ. ಆ ರೇಡ್ನಲ್ಲಿ ಸಿಕ್ಕ ವಸ್ತುಗಳನ್ನ ನೋಡಿ ಇಡೀ ಯುರೋಪ್ ಶಾಕ್ ಆಗುತ್ತೆ. ಅಲ್ಲಿ ಸಿಕ್ಕಿದ್ದು ಸಾಮಾನ್ಯ ಡಾಕ್ಯುಮೆಂಟ್ಸ್ ಅಲ್ಲ, ಸೀಕ್ರೆಟ್ ಇಂಕ್, ಅಬಾರ್ಷನ್ ಮಾಡುವ ಕೆಲವು ಡ್ರಗ್ಸ್ಗಳು, ಶತ್ರುಗಳನ್ನ ಯಾರಿಗೂ ಗೊತ್ತಾಗದ ಹಾಗೆ ಸಾಯಿಸುವ ಡೇಂಜರಸ್ ಪಾಯ್ಸನ್ ಮತ್ತು ಯಾರೆಲ್ಲ ಅವರ ದಾರಿಗೆ ಅಡ್ಡ ಬರ್ತಾರೋ ಅವರ ಲೀಸ್ಟ್. ಇದನ್ನ ನೋಡಿದ ರಾಜ 1785ರಲ್ಲಿ ಇಲ್ಯೂಮಿನಾಟಿಯನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತಾನೆ. ಸಿಕ್ಕ ಮೆಂಬರ್ಸ್ನ ಅರೆಸ್ಟ್ ಮಾಡ್ತಾರೆ. ಯಾರು ಈ ಗುಂಪಿಗೆ ಸೇರಿದವನು ಅವನಿಗೆ ಮರಣದಂಡನೆ ಅಂತ ಡಿಕ್ಲೇರ್ ಮಾಡ್ತಾರೆ. ಇಲ್ಯೂಮಿನಾಟಿಯ ಫೌಂಡರ್ ಆಡಮ್ ವೈಶಾಫ್ಟ್ ತನ್ನ ಕೆಲಸ, ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಜೀವ ಉಳಿಸಿಕೊಳ್ಳೋಕೆ ದೇಶ ಬಿಟ್ಟು ಓಡಿ ಹೋಗ್ತಾನೆ. ಅಫಿಷಿಯಲ್ ಹಿಸ್ಟರಿ ಪ್ರಕಾರ 1785ರಲ್ಲಿ ಇಲ್ಯೂಮಿನಾಟಿ ಕಂಪ್ಲೀಟ್ ಆಗಿ ಎಂಡ್ ಆಯ್ತು. ಬವೇರಿಯನ್ ಗವರ್ಮೆಂಟ್ ಆ ಸೀಕ್ರೆಟ್ ಸೊಸೈಟಿಯನ್ನ ಬೇರು ಸಹಿತ ಕಿತ್ತು ಹಾಕ್ತು ಅಂತ ರೆಕಾರ್ಡ್ಸ್ ಹೇಳುತ್ತೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಕೇವಲ 5 ಜನರಿಂದ ಶುರುವಾಗಿ ಇಡೀ ಯುರೋಪ್ನ ದೊಡ್ಡ ಲೀಡರ್ಸ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ರಾಜರನ್ನೇ ಆಟವಾಡಿಸೋ ಲೆವೆಲ್ಗೆ ಬೆಳೆದಿದ್ದ ಒಂದು ಇಂಟೆಲಿಜೆಂಟ್ ಗ್ರೂಪ್ ಅಷ್ಟು ಸುಲಭವಾಗಿ ನಾಶ ಆಗೋಕೆ ಸಾಧ್ಯನಾ? ಇಲ್ಯೂಮಿನಾಟಿಯ ಮೇನ್ ಟಾರ್ಗೆಟ್ ಆಗಿದ್ದೇ ನಾವು ಇದ್ದೀವಿ ಅಂತಾನೆ ಪ್ರಪಂಚಕ್ಕೆ ಗೊತ್ತಾಗಬಾರದು ಅನ್ನೋದು. ಪೊಲೀಸ್ ರೇಡ್ ಆದಾಗ ಸಿಕ್ಕಿಬಿದ್ದಿದ್ದು ಕೇವಲ ಕೆಳ ಹಂತದ ಮೆಂಬರ್ಸ್ ಮಾತ್ರ. ಟಾಪ್ ಲೆವೆಲ್ನಲ್ಲಿ ಇದ್ದ ಪವರ್ಫುಲ್ ಜನ ಬೇರೆ ದೇಶಗಳಿಗೆ ಎಸ್ಕೇಪ್ ಆದ್ರು ಅಂತ ಇತಿಹಾಸಕಾರರು ಹೇಳ್ತಾರೆ. ಆಡಮ್ ವೈಶಾಫ್ಟ್ 1830ರಲ್ಲಿ ಸಾಯುವವರೆಗೂ ಬೇರೆ ದೇಶದಲ್ಲಿ ಸೇಫ್ ಆಗಿ ಬದುಕಿದ್ದ. ಅವನು ಸತ್ತ, ಆದರೆ ಅವನು ಬಿತ್ತಿದ ಆ ನ್ಯೂ ವರ್ಲ್ಡ್ ಆರ್ಡರ್ ಅನ್ನೋ ಐಡಿಯಾ ಸಾಯಲಿಲ್ಲ. ಇವತ್ತು ನಾವು ಹೇಳಿದ್ದು ಯಾವುದೇ ಕಟ್ಟುಕತೆ ಅಲ್ಲ. ಇತಿಹಾಸದ ಪುಟಗಳಲ್ಲಿ ಇಲ್ಯೂಮಿನಾಟಿ ಇತ್ತು. ಅವರು ಪ್ರಪಂಚವನ್ನ ಆಳೋಕೆ ಪ್ಲಾನ್ ಮಾಡಿದ್ರು ಅನ್ನೋದು 100% ಪ್ರೂವ್ ಆದ ಸತ್ಯ. ಅವರು ಎಂಡ್ ಆದ್ರು ಅಂತ ಪ್ರಪಂಚ ನಂಬಿದೆ. ಆದರೆ ನೆರಳು ಕತ್ತಲಿನಲ್ಲಿ ಮರೆಯಾಗುತ್ತೆ ಹೊರತು ನಾಶ ಆಗೋದಿಲ್ಲ. ಇವತ್ತು ನೀವು ನೋಡ್ತಿರೋ ಈ ಪ್ರಪಂಚದ ಪವರ್, ಆರ್ಥಿಕತೆ, ನಡೀತಿರೋ ಯುದ್ಧಗಳು ಇವೆಲ್ಲವೂ ಯಾರದ್ದೋ ಕಂಟ್ರೋಲ್ನಲ್ಲಿದೆ ಅನ್ನೋದು ಮಾತ್ರ ಸುಳ್ಳಲ್ಲ. ನಿಮ್ಮ ಪ್ರಕಾರ ಏನನ್ನಿಸುತ್ತೆ? 1785ರಲ್ಲಿ ಇಲ್ಯೂಮಿನಾಟಿ ನಿಜವಾಗ್ಲೂ ಎಂಡ್ ಆಯ್ತಾ, ಅಥವಾ ಇವತ್ತಿಗೂ ಅದು ಬೇರೆ ಹೆಸರಿನಲ್ಲಿ ಪ್ರಪಂಚವನ್ನ ಆಳುತ್ತಿದೆಯಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ಸ್ನಲ್ಲಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.